ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಎಲ್ಲರಿಗೂ ಬೆಳಗಿನ ಶುಭ ನಮನಗಳು. ವಿಷಯ ವಿಜ್ಞಾನ, ಅದರಲ್ಲಿ 6ನೇ ತರಗತಿಯ ಆಹಾರ ಘಟಕಗಳು. ಮೊದಲನೇದಾಗಿ ಘಟಕಾಂಶಗಳು ಎಂದರೇನು, ಆಹಾರದ ಘಟಕಗಳು ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಆಹಾರದ ಘಟಕಗಳಿರುವ ಹಲವಾರು ಪೋಷಕಾಂಶಗಳು ಯಾವುವು, ಅದನ್ನು ಹೇಗೆ ಪರೀಕ್ಷಿಸುತ್ತೇವೆ ಎಂಬುದನ್ನು ಇವಾಗ ನೋಡೋಣ. ಘಟಕಾಂಶಗಳು ಎಂದರೇನು? ಘಟಕಾಂಶಗಳು ಎಂದರೆ ಹಲವಾರು ಪದಾರ್ಥಗಳನ್ನು ಉಪಯೋಗಿಸುತ್ತೇವೆ, ಹಾಗೆಯೇ ಹಲವಾರು ವಿಧವಾದ ಪದಾರ್ಥಗಳನ್ನು ಉಪಯೋಗಿಸುತ್ತೇವೆ, ಅದನ್ನೇ ನಾವು ಘಟಕಾಂಶಗಳು ಎನ್ನುತ್ತೇವೆ. ಹಾಗೆಯೇ ಘಟಕಗಳು ಅಂತಾನು ಕರಿತೀವಿ. ಘಟಕಗಳು ಹಲವಾರು ಇವೆ. ನಾವು ಸೇವಿಸುವಂತಹ ಆಹಾರ ಏನಿರುತ್ತೋ ಅದರಲ್ಲಿ ನಮಗೆ ಏನೇನು ಸಿಗುತ್ತೆ, ನಮಗೆಲ್ಲ ಗೊತ್ತಿರುವುದಾಗಿ ಮೊದಲನೆಯದಾಗಿ ನಮಗೆ ಶಕ್ತಿ ಸಿಗುತ್ತೆ. ಹಾಗೆಯೇ ಶಕ್ತಿ ಹೇಗೆ ಸಿಗುತ್ತೆ, ಪೋಷಕಾಂಶಗಳಿಂದ ನಮಗೆ ಶಕ್ತಿ ಹೇಗೆ ಸಿಗುತ್ತೆ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಹಾಗೆಯೇ ಮೊದಲನೇದಾಗಿ ಪರಿವಿಡಿ. ವಿವಿಧ ಪ್ರದೇಶಗಳ ರಾಜ್ಯಗಳಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳು. ಎರಡನೆಯದಾಗಿ ವಿವಿಧ ಆಹಾರ ಪದಾರ್ಥಗಳು ಒಳಗೊಂಡಿರುವ ಅಂಶಗಳು. ವಿವಿಧ ಪ್ರದೇಶಗಳ ರಾಜ್ಯಗಳಲ್ಲಿ ಉಪಯೋಗಿಸುವ ಪದಾರ್ಥಗಳು ಯಾವುವು? ಪ್ರದೇಶಗಳು ಅಥವಾ ರಾಜ್ಯಗಳು, ಧಾನ್ಯ ಪದಾರ್ಥಗಳು, ಬೇಳೆ ಅಥವಾ ಮಾಂಸ ಪದಾರ್ಥಗಳು, ತರಕಾರಿ ಪದಾರ್ಥಗಳು ಇತರೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವ ಧಾನ್ಯ ಪದಾರ್ಥಗಳನ್ನು ಉಪಯೋಗಿಸುತ್ತೇವೆ ಎಂದರೆ ರಾಗಿ ಮುದ್ದೆ. ಬೇಳೆ ಅಥವಾ ಮಾಂಸ ಪದಾರ್ಥಗಳಲ್ಲಿ ತೊಗರಿ ಸಾಂಬಾರ್. ತರಕಾರಿ ಪದಾರ್ಥಗಳು ಟೊಮೆಟೊ, ಕ್ಯಾರೆಟ್, ಬೀನ್ಸ್, ನುಗ್ಗೆಕಾಯಿ. ಹಾಗೆ ಇನ್ನಿತರೆ ಉಪ್ಪಿನಕಾಯಿ, ಹಪ್ಪಳ, ಮೊಸರು, ಮಜ್ಜಿಗೆ. ಎರಡನೆಯದಾಗಿ ಪಂಜಾಬ್ ರಾಜ್ಯಗಳಲ್ಲಿ ಮೆಕ್ಕೆಜೋಳ, ರೊಟ್ಟಿ, ಕಿಡ್ನಿ ಬೀನ್ಸ್, ಸಾಸಿವೆ ಎಲೆ ಸಾರು ಮತ್ತೆ ತುಪ್ಪ. ಆಂಧ್ರ ಪ್ರದೇಶಗಳಲ್ಲಿ ಅನ್ನ, ತೊಗರಿಬೇಳೆ ರಸ, ಬಿರಿಯಾನಿ, ತೊಂಡೆಕಾಯಿ, ಮೂಲಂಗಿ, ಗೊಂಗೂರ, ಉಪ್ಪಿನಕಾಯಿ. ನೆಕ್ಸ್ಟ್ ಬಿಹಾರ ರಾಜ್ಯದಲ್ಲಿ ಗೋಧಿ ರೊಟ್ಟಿ, ಅವರ ಬೇಳೆ, ಹಸಿರು ತರಕಾರಿ, ಬದನೆಕಾಯಿ, ಬರ್ತು, ತುಪ್ಪ. ನಾವು ಯಾವ ರಾಜ್ಯಗಳಲ್ಲಿ ಯಾವ ರೀತಿಯ ಧಾನ್ಯ ಪದಾರ್ಥಗಳು, ಬೇಳೆ ಅಥವಾ ಮಾಂಸ ಪದಾರ್ಥಗಳು, ತರಕಾರಿಗಳು, ಇತರೆ ಯಾವ ವಸ್ತುಗಳನ್ನು ನಾವು ಪದಾರ್ಥಗಳನ್ನೆಲ್ಲ ಉಪಯೋಗಿಸುತ್ತೇವೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಮುಂದಿನದಾಗಿ ವಿವಿಧ ಆಹಾರ ಪದಾರ್ಥಗಳು ಒಳಗೊಂಡಿರುವ ಅಂಶ ಅಥವಾ ಘಟಕಗಳು. ಯಾವ ವಸ್ತುಗಳು ಪೋಷಕಾಂಶಗಳನ್ನು ಹೊಂದಿರುತ್ತವೆಯೋ ಅಂತಹ ವಸ್ತುಗಳನ್ನು ನಾವು ಆಹಾರ ಎಂದು ಕರೆಯಲಾಗುತ್ತದೆ. ಅದರಲ್ಲಿ ಆಹಾರದಲ್ಲಿರುವ ಪ್ರಮುಖ ಘಟಕಗಳು. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್, ಖನಿಜಗಳು, ವಿಟಮಿನ್, ನಾರು, ನೀರು, ಪ್ರೋಟೀನ್, ಲಿಪಿಡ್ಗಳು. ಆಹಾರದಲ್ಲಿ ಒಟ್ಟು 7 ಘಟಕಗಳಿವೆ. ಅವುಗಳಲ್ಲಿ ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್, ಎರಡನೆಯದಾಗಿ ಖನಿಜಗಳು, ಮೂರನೆಯದಾಗಿ ವಿಟಮಿನ್ಗಳು, 4 ನಾರು, 5ನೇದಾಗಿ ನೀರು, 6ನೇದಾಗಿ ಪ್ರೋಟೀನ್, 7ನೇದಾಗಿ ಲಿಪಿಡ್. ಈ 7 ಘಟಕಗಳನ್ನ ಆಹಾರ ಒಳಗೊಂಡಿರುತ್ತೆ. ಹಾಗೆಯೇ ಸೈಡಲ್ಲಿ ಯಾವ ಯಾವ ಘಟಕಗಳಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು, ಹಣ್ಣು ಹಂಪಲುಗಳು ಇರುತ್ತವೆಯೋ ಆ ಚಿತ್ರಗಳನ್ನ ನೀಡಲಾಗಿದೆ. ನಾವು ಇವಾಗ 7 ಘಟಕಗಳನ್ನು ತಿಳಿದುಕೊಂಡೆವು. ನಂತರ ಆಹಾರದಲ್ಲಿರುವ ಪ್ರಮುಖ ಘಟಕಗಳು, ಪೋಷಕಾಂಶಗಳನ್ನು ಹೇಗೆ ಪತ್ತೆ ಹಚ್ಚುವ ವಿಧಾನ ಅಂತ ಹೇಳುವುದನ್ನ ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಇಲ್ಲಿ 3 ದ್ರಾವಣಗಳನ್ನ ಬಳಸಲಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಅಯೋಡಿನ್ ದ್ರಾವಣ, ಕಾಪರ್ ಸಲ್ಫೇಟ್, ಕಾಸ್ಟಿಕ್ ಸೋಡಾ ದ್ರಾವಣ. ದ್ರಾವಣಗಳನ್ನು ನಾವು ಹೇಗೆ ತಯಾರಿಸಬಹುದು, ಅದನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅಯೋಡಿನ್ ದ್ರಾವಣ. ಒಂದು ಪ್ರಮಾಣದಲ್ಲಿ ಅರ್ಧದಷ್ಟು ನೀರು ಸೇರಿಸಿ ಅದಕ್ಕೆ ಕೆಲವು ಟಿಂಚರ್ ಸೇರಿಸುವ ಮೂಲಕ
ದುರ್ಬಲ ಅಯೋಡಿನ್ ದ್ರಾವಣವನ್ನು ತಯಾರಿಸಬಹುದು. ಎರಡನೆಯದಾಗಿ ಕಾಪರ್ ಸಲ್ಫೇಟ್. 200 ಮಿಲಿಲೀಟರ್ ನೀರಿನಲ್ಲಿ 2 ಗ್ರಾಂ ಕಾಪರ್ ಸಲ್ಫೇಟ್ ಅನ್ನು ಕರಗಿಸುವುದರ ಮೂಲಕ ಕಾಪರ್ ಸಲ್ಫೇಟ್ ದ್ರಾವಣ ತಯಾರಿಸಬಹುದು. ಮೂರನೆಯದಾಗಿ ಕಾಸ್ಟಿಕ್ ಸೋಡಾ ದ್ರಾವಣ. 100 ಮಿಲಿಲೀಟರ್ ನೀರಿನಲ್ಲಿ 10 ಗ್ರಾಂ ಕಾಸ್ಟಿಕ್ ಸೋಡಾವನ್ನು ಕರಗಿಸುವುದರ ಮೂಲಕ ಈ ದ್ರಾವಣವನ್ನು ತಯಾರಿಸಿಕೊಳ್ಳಬಹುದು. ಮುಂದೆ ಕಾರ್ಬೋಹೈಡ್ರೇಟ್ ಅನ್ನ ಹೇಗೆ ತಯಾರು ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ತಿಳಿದುಕೊಳ್ಳೋಣ. ಒಂದು ಆಲೂಗಡ್ಡೆಯನ್ನು ತೆಗೆದುಕೊಂಡು ಸ್ವಲ್ಪ ಪ್ರಮಾಣದ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳೋಣ. 2 ರಿಂದ 3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಿ ಅದರ ಪದಾರ್ಥದ ಬಣ್ಣ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಕಾರ್ಬೋಹೈಡ್ರೇಟ್ನ ಇರುವಿಕೆಯನ್ನು ಇದು ಸೂಚಿಸುತ್ತದೆ. ನಾವಿವಾಗ ಕಾರ್ಬೋಹೈಡ್ರೇಟ್ ಅನ್ನ ಹೇಗೆ ಪರೀಕ್ಷೆ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ತಿಳಿದುಕೊಂಡೆವು. ನಂತರ ಪ್ರೋಟೀನ್ನ ಪರೀಕ್ಷೆ. ಪ್ರೋಟೀನ್ನ ಪರೀಕ್ಷೆಯನ್ನು ಮಾಡುವಾಗ ಪರೀಕ್ಷಿಸಲು ತೆಗೆದುಕೊಂಡ ಆಹಾರ ಗಟ್ಟಿಯಾಗಿದ್ದರೆ ಅದನ್ನು ಪೇಸ್ಟ್ ಅಥವಾ ಪುಡಿ ಮಾಡಿಕೊಳ್ಳಿ. ಇದರ ಸ್ವಲ್ಪ ಭಾಗವನ್ನು ಒಂದು ಸ್ವಚ್ಛವಾದ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸುಮಾರು 10 ಹನಿ ನೀರನ್ನು ಹಾಕಿ ಪ್ರಮಾಣವನ್ನು ಕುಲುಕಿ. ಈಗ ಹನಿಗಳನ್ನು ಬಳಸಿ 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ ಹಾಕಿ ಪ್ರಮಾಣವನ್ನು ಚೆನ್ನಾಗಿ ಕುಲುಕಿ ಮತ್ತು ಕೆಲವು ನಿಮಿಷಗಳವರೆಗೆ ಹಾಗೆಯೇ ಇರಲು ಬಿಡಿ. ದ್ರಾವಣ ನೇರಳೆ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ಪ್ರೋಟೀನ್ ಅಂಶ ಇದೆ ಎಂಬುದನ್ನು ನಾವು ದೃಢವಾಗಿಸಬಹುದು. ಈಗ ಪ್ರೋಟೀನ್ನ ಪರೀಕ್ಷೆ ಹೇಗೆ ಮಾಡುವುದೆಂಬುದನ್ನು ತಿಳಿದುಕೊಂಡೆವು. ನಂತರ ಕೊಬ್ಬಿನಾಂಶದ ಪರೀಕ್ಷೆ. ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳಿ. ಅದನ್ನು ಒಂದು ಸಣ್ಣ ಹಾಳೆಯಲ್ಲಿ ಸುತ್ತಿ ಮತ್ತು ಜಜ್ಜಿ. ಹಾಳೆ ಹರಿಯದ ಹಾಗೆ ಎಚ್ಚರ ವಹಿಸಿ. ಹಾಳೆಯನ್ನು ನೇರ ಮಾಡಿ ಬೆಳಕಿನ ವಿರುದ್ಧ ಹಾಳೆಯನ್ನು ಹಿಡಿಯಿರಿ. ಹಾಳೆಯ ಮೇಲಿನ ಎಣ್ಣೆಯ ಕಲೆಯು ಆಹಾರದ ಪದಾರ್ಥದಲ್ಲಿರುವ ಕೊಬ್ಬಿನಾಂಶವನ್ನು ತೋರಿಸುತ್ತದೆ. ಈಗ ಕೊಬ್ಬಿನಾಂಶವನ್ನು ಹೇಗೆ ಪರೀಕ್ಷೆ ಮಾಡಬಹುದೆಂಬುದನ್ನು ತಿಳಿದುಕೊಂಡೆವು. ವಿವಿಧ ಪೋಷಕಗಳು ನಮ್ಮ ದೇಹಕ್ಕೆ ಏಕೆ ಬೇಕು? ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತವೆ. ಕೊಬ್ಬು ಸಹ ನಮಗೆ ಶಕ್ತಿಯನ್ನು ಕೊಡುತ್ತದೆ. ವಾಸ್ತವವಾಗಿ ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದರೆ ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಶಕ್ತಿ ಕೊಡುವ ಆಹಾರ ಪದಾರ್ಥಗಳು ಎಂದು ಸಹ ಕರೆಯುತ್ತಾರೆ.
ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಪ್ರೋಟೀನ್ಗಳು ಅವಶ್ಯಕ. ಅನೇಕ ಸಲ ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಎಂದು ಕರೆಯುತ್ತೇವೆ. ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ವಿಟಮಿನ್ಗಳು ಸಹಾಯ ಮಾಡುತ್ತವೆ. ನಮ್ಮ ಕಣ್ಣುಗಳು, ಮೂಳೆಗಳು, ಹಲ್ಲುಗಳು ಮತ್ತು ದವಡೆಗಳನ್ನು ಆರೋಗ್ಯವಾಗಿಡಲು ಸಹ ವಿಟಮಿನ್ಗಳು ಸಹಾಯ ಮಾಡುತ್ತವೆ. ವಿವಿಧ ಹೆಸರುಗಳಿಂದ ಕರೆಯಲಾಗುವ ಬೇರೆ ಬೇರೆ ರೀತಿಯ ವಿಟಮಿನ್ಗಳಿವೆ. ಇವುಗಳಲ್ಲಿ ಕೆಲವು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ಕೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಎನ್ನುವ ಮತ್ತೊಂದು ಗುಂಪಿನ ವಿಟಮಿನ್ಗಳು ಸಹ ಇವೆ. ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಈ ಎಲ್ಲ ವಿವಿಧ ವಿಟಮಿನ್ಗಳು ಅವಶ್ಯಕ ಇದೆ. ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ವಿಟಮಿನ್ ಎ ಆರೋಗ್ಯವಾಗಿಡುತ್ತದೆ. ಅನೇಕ ರೋಗಗಳ ವಿರುದ್ಧ ಹೋರಾಡಲು ವಿಟಮಿನ್ ಸಿ ಸಹಾಯ ಮಾಡುತ್ತದೆ. ಹಲ್ಲುಗಳು ಮತ್ತು ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ಬಳಸಲು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಹಾಯಕ. ವಿವಿಧ ವಿಟಮಿನ್ಗಳು ಸಮೃದ್ಧಿಯಾಗಿರುವ ಆಹಾರ ಪದಾರ್ಥಗಳನ್ನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ. ನಮ್ಮ ದೇಹಕ್ಕೆ ಖನಿಜಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತವೆ. ದೇಹದ ಸರಿಯಾದ ಬೆಳವಣಿಗೆಗೆ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಲು ಪ್ರತಿಯೊಂದು ಮುಖ್ಯ. ವಿವಿಧ ಖನಿಜಗಳು ಕೆಲವು ಆಕಾರಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಸಾಮಾನ್ಯವಾಗಿ ಬಹಳಷ್ಟು ಆಹಾರ ಪದಾರ್ಥಗಳು ಒಂದಕ್ಕಿಂತ ಹೆಚ್ಚು ಪೋಷಕಗಳನ್ನು ಒಳಗೊಂಡಿರುತ್ತವೆ. ಆದರೆ ಪರಿಗಣಿಸಿದ ಯಾವುದೇ ಹಸಿಯಾದ ವಸ್ತುವಿನಲ್ಲಿ ಒಂದು ನಿರ್ದಿಷ್ಟ ಪೋಷಕವು ಇತರ ಪೋಷಕಗಳಿಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿರಬಹುದು. ಉದಾಹರಣೆಗೆ, ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಗಳಿಗಿಂತ ಹೆಚ್ಚಾಗಿರುತ್ತವೆ. ಹಾಗಾಗಿ ಅಕ್ಕಿಯನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕರ ಎಂದು ನಾವು ಹೇಳುತ್ತೇವೆ.
ಈ ಪೋಷಕಗಳಲ್ಲದೆ ನಮ್ಮ ದೇಹಕ್ಕೆ ನೀರು ಮತ್ತು ನಾರು ಪದಾರ್ಥಗಳ ಅವಶ್ಯಕ ಇದೆ. ಮುಖ್ಯವಾಗಿ ಸಸ್ಯ ಉತ್ಪನ್ನಗಳಿಂದ ನಾರು ಪದಾರ್ಥಗಳು ದೊರೆಯುತ್ತದೆ. ಇಡೀ ಧಾನ್ಯಗಳನ್ನು ಮತ್ತು ಬೇಳೆಕಾಳುಗಳು, ಆಲೂಗೆಡ್ಡೆ, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ನಾರು ಪದಾರ್ಥದ ಪ್ರಧಾನ ಆಕರಗಳು. ನಮ್ಮ ದೇಹಕ್ಕೆ ಯಾವುದೇ ಪೋಷಕವನ್ನು ನಾರು ಪದಾರ್ಥ ಒದಗಿಸುವುದಿಲ್ಲ, ಆದರೆ ಇದು ಆಹಾರದ ಅಗತ್ಯ ಘಟಕ ಮತ್ತು ಇದು ಆಹಾರದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹ ಹೊರಹಾಕಲು ಇದು ಸಹಾಯ ಮಾಡುತ್ತದೆ. ನಮ್ಮ ದೇಹವು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ನೀರು ಸಹಾಯ ಮಾಡುತ್ತದೆ. ಬೆವರು ಮತ್ತು ಮೂತ್ರದ ರೂಪದಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕಲು ಸಹ ಇದು ಸಹಾಯಕ. ಸಾಮಾನ್ಯವಾಗಿ ಆಗಾಗ ನೀರು ಕುಡಿಯುವುದರಿಂದ ನಮ್ಮ ದೇಹದ ನೀರಿನ ಬಹಳಷ್ಟು ಅವಶ್ಯಕತೆಯನ್ನು ಪೂರೈಸುತ್ತೇವೆ. ಇದಲ್ಲದೆ ಹಾಲು ಮತ್ತು ಟೀಯಂತಹ ದ್ರವಗಳನ್ನು ನಾವು ಕುಡಿಯುವುದರಿಂದಲೂ ನೀರು ದೊರೆಯುತ್ತದೆ. ಜೊತೆಗೆ ಆಹಾರವನ್ನು ಬೇಯಿಸುವಾಗ ಆಹಾರಕ್ಕೂ ನಾವು ನೀರನ್ನು ಸೇರಿಸುತ್ತೇವೆ. ನಮ್ಮ ದೇಹಕ್ಕೆ ನೀರನ್ನು ಒದಗಿಸುವ ಇನ್ನಾವುದಾದರೂ ಆಕರವಿದೆಯೇ ಎಂದು ನೋಡೋಣ. ನಿಮ್ಮ ಮನೆಯಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಕತ್ತರಿಸುವಾಗ, ಸಿಪ್ಪೆ ತೆಗೆಯುವಾಗ, ತುರಿಯುವಾಗ ಅಥವಾ ಅರೆಯುವಾಗ ಎಚ್ಚರಿಕೆಯಿಂದ ವೀಕ್ಷಿಸಿ. ಸ್ವಲ್ಪವೂ ನೀರು ಇಲ್ಲದೆ ಇರುವ ಯಾವುದಾದರೂ ತಾಜಾ ತರಕಾರಿಗಳು ಮತ್ತು ಹಣ್ಣುಗಳನ್ನು ನೀವು ಕಾಣುವಿರಾ? ಅನೇಕ ಆಹಾರ ವಸ್ತುಗಳು ತಮ್ಮಲ್ಲಿಯೇ ನೀರನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ. ಸ್ವಲ್ಪ ಮಟ್ಟಿಗೆ ನಮ್ಮ ದೇಹದ ಅವಶ್ಯಕತೆಯನ್ನು ಈ ನೀರು ಪೂರೈಸುತ್ತದೆ. ಇದಲ್ಲದೆ ಅನೇಕ ಆಹಾರ ಪದಾರ್ಥಗಳನ್ನು ಬೇಯಿಸುವಾಗಲೂ ಸಹ ನಾವು ನೀರನ್ನು ಸೇರಿಸುತ್ತೇವೆ. ಸಂತುಲಿತ ಆಹಾರ. ಸಾಮಾನ್ಯವಾಗಿ ನಾವು ಒಂದು ದಿನದಲ್ಲಿ ಸೇವಿಸುವ ಆಹಾರವೇ ನಮ್ಮ ಆಹಾರ ಕ್ರಮ. ದೇಹದ ಬೆಳವಣಿಗೆ ಮತ್ತು ಒಳ್ಳೆಯ ಆರೋಗ್ಯ ನಿರ್ವಹಣೆಗಾಗಿ ದೇಹಕ್ಕೆ ಅವಶ್ಯವಿರುವ ಎಲ್ಲ ಪೋಷಕಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿರಬೇಕು. ಒಂದು ಅತಿಯಾಗಿಯೂ ಅಲ್ಲ ಮತ್ತು ಮತ್ತೊಂದು ಕಡಿಮೆಯೂ ಅಲ್ಲ. ನಾರು ಪದಾರ್ಥಗಳು ಮತ್ತು ನೀರು ಕೂಡ ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿರಬೇಕು. ಇಂಥ ಆಹಾರ ಕ್ರಮವನ್ನು ಸಂತುಲಿತ ಆಹಾರ ಎಂದು ಕರೆಯುತ್ತೇವೆ. ಬೇಳೆಕಾಳುಗಳು, ಕಡಲೆಕಾಯಿ ಬೀಜ, ಸೋಯಾಬೀನ್, ಮೊಳಕೆ ಕಾಳುಗಳು, ಹೆಸರುಕಾಳು ಮತ್ತು ಕಡಲೆಕಾಳು ಹುದುಗಿದ ಆಹಾರ ಪದಾರ್ಥಗಳು. ದಕ್ಷಿಣ ಭಾರತೀಯ ಆಹಾರವಾದ ಇಡ್ಲಿ, ಸಂಯೋಜಿತ ಹಿಟ್ಟುಗಳು, ಕಡಲೆಬೇಳೆ ಹಿಟ್ಟು, ಗೋಧಿನ ಹಿಟ್ಟಿನ ರೊಟ್ಟಿ, ಬೇಳೆಕಾಳುಗಳು ಮತ್ತು ಧಾನ್ಯಗಳ ಹಿಟ್ಟಿನಿಂದ ಮಾಡಿದ ಪರೋಟ, ಬಾಳೆಹಣ್ಣು, ಪಾಲಕ್ ಸೊಪ್ಪು, ಕಡಲೆಬೇಳೆ, ಬೆಲ್ಲ, ಲಭ್ಯವಿರುವ ತರಕಾರಿಗಳು ಮತ್ತು ಇನ್ನಿತರ ಆಹಾರ ಪದಾರ್ಥಗಳು ಅನೇಕ ಪೋಷಕಗಳನ್ನು ಒದಗಿಸುತ್ತವೆ. ಆದ್ದರಿಂದ ಯಾರೇ ಆದರೂ ದುಬಾರಿಯಲ್ಲದ ಆಹಾರ ಪದಾರ್ಥಗಳಲ್ಲದೆ ಸಂತುಲಿತ ಆಹಾರ ಸೇವಿಸಬಹುದು. ಹಣ್ಣುಗಳು ಮತ್ತು ತರಕಾರಿಗಳನ್ನು ಕತ್ತರಿಸಿದ ನಂತರ ಅಥವಾ ಅವುಗಳ ಸಿಪ್ಪೆ ತೆಗೆದ ನಂತರ ತೊಳೆದರೆ ಅದರಲ್ಲಿರುವ ಕೆಲವು ವಿಟಮಿನ್ಗಳು ನಷ್ಟವಾಗಬಹುದು. ಅನೇಕ ತರಕಾರಿಗಳು ಮತ್ತು ಹಣ್ಣುಗಳ ಸಿಪ್ಪೆಗಳಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಇರುತ್ತವೆ. ಅದೇ ರೀತಿ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ಪದೇ ಪದೇ ತೊಳೆಯುವುದರಿಂದ ಅವುಗಳಲ್ಲಿರುವ ಕೆಲವು ವಿಟಮಿನ್ಗಳು ಮತ್ತು ಖನಿಜಗಳು ನಷ್ಟವಾಗುತ್ತವೆ. ಬೇಯಿಸುವುದರಿಂದ ಆಹಾರವು ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಅದೇ ಸಮಯದಲ್ಲಿ ಬೇಯಿಸುವುದು ನಿರ್ದಿಷ್ಟ ಪೋಷಕಗಳ ನಾಶಕ್ಕೂ ಸಹ ಕಾರಣವಾಗಬಹುದು. ಬೇಯಿಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸಿ ನಂತರ ನೀರನ್ನು ಬಸಿದರೆ ಅನೇಕ ಉಪಯುಕ್ತ ಪ್ರೋಟೀನ್ಗಳು ಮತ್ತು ಗಣನೀಯ ಪ್ರಮಾಣದಲ್ಲಿ ಖನಿಜಗಳು ನಷ್ಟವಾಗುತ್ತದೆ. ಕೊರತೆಯಿಂದ ಬರುವ ರೋಗಗಳು. ಒಬ್ಬ ವ್ಯಕ್ತಿಯು ಸೇವಿಸಲು ಸಾಕಷ್ಟು ಆಹಾರ ದೊರೆಯಬಹುದು, ಆದರೆ ಕೆಲವೊಮ್ಮೆ ಆಹಾರದಲ್ಲಿ ಒಂದು ನಿರ್ದಿಷ್ಟ ಪೋಷಕ ಇಲ್ಲದೇ ಇರಬಹುದು. ಇದು ದೀರ್ಘಕಾಲದವರೆಗೆ ಮುಂದುವರಿದರೆ ವ್ಯಕ್ತಿಯು ಅದರ ಕೊರತೆಯಿಂದ ನರಳಬಹುದು. ಒಂದು ಅಥವಾ ಹೆಚ್ಚು ಪೋಷಕಗಳ ಕೊರತೆಯು ನಮ್ಮ ದೇಹದಲ್ಲಿ ಆ ರೋಗಗಳನ್ನು ಉಂಟುಮಾಡಬಹುದು.
ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದ ಬರುವ ರೋಗಗಳನ್ನು ಕೊರತೆಯಿಂದ ಬರುವ ರೋಗಗಳು ಎಂದು ಕರೆಯುವರು. ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಅವರ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ಗಳನ್ನು ಪಡೆಯದಿದ್ದರೆ ಅವರ ಬೆಳವಣಿಗೆ ಕುಂಠಿತವಾಗಬಹುದು, ಮುಖ ಊದಬಹುದು, ಕೂದಲಿನ ಬಣ್ಣ ಬದಲಾಗಬಹುದು, ಚರ್ಮ ರೋಗಗಳು ಮತ್ತು ಅತಿಸಾರ ಉಂಟಾಗಬಹುದು. ದೀರ್ಘಕಾಲದವರೆಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳ ಕೊರತೆ ಇದ್ದರೆ ಬೆಳವಣಿಗೆ ಸಂಪೂರ್ಣವಾಗಿ ನಿಲ್ಲಬಹುದು. ಅಂತಹ ವ್ಯಕ್ತಿಯು ತುಂಬ ಸೊರಗಿ ಸಣಕಲಾಗುತ್ತಾನೆ. ಎಷ್ಟು ದುರ್ಬಲನಾಗುತ್ತಾನೆಂದರೆ ಅವನು ಚಲಿಸಲು ಕೂಡ ಅಸಮರ್ಥನಾಗಬಹುದು. ವಿವಿಧ ವಿಟಮಿನ್ಗಳು ಮತ್ತು ಖನಿಜಗಳ ಕೊರತೆಯು ಕೆಲವು ರೋಗಗಳಿಗೆ ಕಾರಣವಾಗಬಹುದು. ಇವುಗಳಲ್ಲಿ ಕೆಲವನ್ನು ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಲಾಗಿದೆ. ವಿಟಮಿನ್ಗಳು ಮತ್ತು ಖನಿಜಗಳ ಕೊರತೆಯಿಂದ ಉಂಟಾಗುವ ಕೆಲವು ರೋಗಗಳು. ಖನಿಜ ಅಥವಾ ವಿಟಮಿನ್ ಕೊರತೆಯಿಂದ ಬರುವ ರೋಗ ಲಕ್ಷಣಗಳು. ವಿಟಮಿನ್ ಎ ದೃಷ್ಟಿ ಕಳೆದುಕೊಳ್ಳುವುದು, ದೃಷ್ಟಿಯ ಕೊರತೆ, ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದಿರುವುದು, ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳುವುದು. ವಿಟಮಿನ್ ಬಿ1 ಬೆರಿ ಸ್ನಾಯುಗಳ ಬಲಹೀನವಾಗುವುದು ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುವುದು. ವಿಟಮಿನ್ ಸಿ ಸ್ಕರ್ವಿ ಒಸಡುಗಳಲ್ಲಿ ರಕ್ತಸ್ರಾವ, ಗಾಯಗಳು ಮಾಯಲು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವುದು. ವಿಟಮಿನ್ ಡಿ ರಿಕೆಟ್ಸ್ ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು. ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು, ಮೂಳೆಗಳು ಬಲಹೀನವಾಗುವುದು, ಹಲ್ಲುಗಳು ಕ್ಷೀಣಿಸುವುದು. ಅಯೋಡಿನ್ ಗಳಗಂಡ ಗೈಟರ್ ಕುತ್ತಿಗೆಯಲ್ಲಿರುವ ಗ್ರಂಥಿಗಳು ಊದಿದಂತೆ ಕಾಣುವುದು, ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ. ಕಬ್ಬಿಣ ರಕ್ತಹೀನತೆ, ಸುಸ್ತಾಗುವುದು. ಸಂತುಲಿತ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಎಲ್ಲ ಕೊರತೆಗಳನ್ನು ತಡೆಗಟ್ಟಬಹುದು. ಬದಲಾದ ಆಹಾರ ಪದ್ಧತಿಯು ನಮ್ಮ ಆಹಾರದಲ್ಲಿ ದೇಹಕ್ಕೆ ಅವಶ್ಯವಿರುವ ವಿವಿಧ ಪೋಷಕಗಳ ಸಮತೋಲನದ ಬಗ್ಗೆ ಖಚಿತಪಡಿಸುತ್ತದೆ. ಕೊನೆಯದಾಗಿ ಈ ಅಧ್ಯಯನದ ಸಾರಾಂಶ. ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳೆಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು.
ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ಆಹಾರ ಒಳಗೊಂಡಿರುತ್ತದೆ. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಪ್ರೋಟೀನ್ಗಳು ಮತ್ತು ಖನಿಜಗಳು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕ. ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನು ನೀಡಲು ವಿಟಮಿನ್ಗಳು ಸಹಾಯ ಮಾಡುತ್ತದೆ. ನಮ್ಮ ದೇಹಕ್ಕೆ ಅವಶ್ಯಕವಾದ ಎಲ್ಲ ಪೋಷಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಸಂತುಲಿತ ಆಹಾರ ಒದಗಿಸುತ್ತದೆ. ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಗಳ ದೀರ್ಘಕಾಲದ ಕೊರತೆಯು ಕೆಲವು ರೋಗಗಳಿಗೆ ಕಾರಣವಾಗಬಹುದು. ಇಲ್ಲಿಗೆ 6ನೇ ತರಗತಿಯ ಆಹಾರ ಘಟಕಗಳು ಎಂಬ ಅಧ್ಯಯನ ಮುಕ್ತಾಯಗೊಂಡಿದೆ.